ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಭದ್ರತಾ ಲೋಪ ಆಗಿದೆ. ಕರ್ನಾಟಕ ಮೈಸೂರಿನ ವರ್ಗಾವಣೆಯಾಗಿರುವಂತಹ ಪ್ರತಾಪ್ ಸಿಂಹ ಅವರ ಮಾಸಾಸ್ ಪಡ್ಕೊಂಡಲ್ಲಿ ಒಳಗಡೆ ಹೋಗಿದ್ದಾರೆ. ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಸ್ವಲ್ಪ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ತಕ್ಕಂಥ ಲ್ಯಾಬ್ಸ್ ಆನ್ ದ ಪಾರ್ಟ್ ಆಫ್ ದಿ ಸೆಕ್ಯೂರಿಟಿ ಬಹಳ ದೊಡ್ಡ ವಿಚಾರ. ದೇಶಕ್ಕೆ, ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಚಾರ. ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಪಾರ್ಲಿಮೆಂಟ್ ಭವನ, ಅಲ್ಲಿಗೆ ಯಾರು ಹೋಗ್ಬೇಕು, ಒಳಗೆ ಯಾರು ಹೋಗ್ಬಾರ್ದು. ಯಾಕೆಂದ್ರೆ ಬಹಳಷ್ಟು ಘಟನೆಗಳು ನಮಗೆ ಇನ್ನೂ ಹಸಿರಾಗಿದೆ. ಅದೆಲ್ಲ ಗೊತ್ತಿದ್ದು ಕೂಡ ಪ್ರತಾಪ್ ಸಿಂಗ್ನಂತ ಹಿರಿಯ ಸದಸ್ಯ ಅವರು ತಮ್ಮ ಮನೆ ಪಕ್ಕದವರು ಯಾರಿಗೂ ಪಾಸ್ ಕೊಟ್ಟರು ಇಸ್ ಕಂಡೆಮೆಬಲ್. ಹಾಗಾಗಿ ಪ್ರತಾಪ್ ಸಿಂಗ್ನ ಫಸ್ಟ್ ಸೆಕ್ಯೂರಿಟಿ ಅವರು ಅವನ್ನ ಇಂಟರ್ವ್ಯೂ ಮಾಡ್ತಾರೆ. ಸೆಕ್ಯೂರಿಟಿ ಮಸ್ಟ್ ಇಂಟರಾಗೇಟ್ the Mysore and Coorg Parliament member Mr. Pratap Singh. He must be suspended from the MP seat. ಹಾಗಾಗಿ ಪ್ರತಾಪ್ ಸಿಂಹ ಅವರ ಯಾರು ದೇವರಾಜೇಗೌಡರು ಆ ಹುಡುಗನ ತಂದೆ ಹೇಳಿದ್ದಾರೆ, ಪ್ರತಾಪ್ ಸಿಂಹ ನಮ್ಮ ಮನೆ ಅವ್ರ ಮನೆ ಎಲ್ಲ ಒಂದೇ ಮನೆ, ಒಂದೇ ಫ್ಯಾಮಿಲಿ ನಾವು ಅಂತ ಮಾತನ್ನು ಹೇಳಿದರು. ಹಾಗಾಗಿ ಪ್ರತಾಪ್ ಸಿಂಹ ಇದಕ್ಕೆ ನೇರವಾಗಿ ಕೂಡ ಕಾರಣರಾಗಿದೆ. ಮತ್ತು ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿರೋ ರೀತಿಯಲ್ಲಿ ಎಷ್ಟು ಜನ ಇರಬೇಕಾಗಿತ್ತು ಸೆಕ್ಯೂರಿಟಿ ಅಷ್ಟು ಬಾಟಮ್ ಅಲ್ಲಿ ಇಲ್ಲ ಅಂತ. ಈಗ ನಮ್ಮ ಸರ್ಕಾರದ ತರಾನೇ ಅದು ಆಗಿದೆ. ನಮ್ಮ ಸರ್ಕಾರದಲ್ಲಿ ಕೆಳಗಡೆ ಆಫೀಸರ್ ಯಾರಿಲ್ಲ, ಬರೀ ಮೇಲೆ ಯಜಮಾನರುಗಳಿದ್ದಾರೆ. ಹಾಗಾಗಿ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಭವನದಲ್ಲಿ ಕೆಳಗಡೆ ಯಾರಿಲ್ಲ, ಜನ ಜಾಸ್ತಿ, ಮೇಲ್ಗಡೆ ಬರೀ ದೊಡ್ಡವರಿದ್ದಾರೆ. ಹಾಗಾಗಿ ಇಟ್ಸ್ ಎ ಗ್ರೇಟ್ ಲ್ಯಾಪ್ಸ್ ಇನ್ ದ ಪಾರ್ಟ್ ಆಫ್ ದಿ ಸೆಕ್ಯೂರಿಟಿ ಆಫ್ ದ ಪಾರ್ಲಿಮೆಂಟ್. ಹಾಗಾಗಿ ಇದು ಪ್ರತಾಪ್ ಸಿಂಹ ಅವನ ಮೆಂಬರ್ಶಿಪ್ ಇಂದ he must be kept under suspension and the detailed enquiry must be done. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.